ಅರ್ಥನೂ ಇಲ್ಲದೆ ಇರೋ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ನನಗೆ ಬೇಡ ಅದೇ ಬೇಡ. ನಾವ್ ಯಾರನ್ನು ಪ್ರೀತಿಸ್ತೀವೋ ಅವ್ರು ಒಟ್ಟಿಗಿಲ್ದೇ ಇರೋ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಪ್ರಪಂಚದಲ್ಲಿ ಯಾವ ಲವರ್ಗೂ ಬೇಡ ಅದೇ. ಲಕ್ಕಿ ಮ್ಯಾನ್. ಬಟ್ ನನಗೆ ನಿನ್ ಜೋಕ್ ತುಂಬಾ ಇಷ್ಟ ಆಯ್ತು ಅವಾಗ್ಲೇ. ಕುಡುಕರನ್ನ ಯಾರು ನಂಬಾರ್ದು ಅಂತ, ಯಾಕಂದ್ರೆ ನಾವು ನಮ್ ಕಂಟ್ರೋಲ್ ಇರಲ್ಲ. ಆದಿ ಆದಿ ಮದುವೆಗೆ ಟೈಮ್ ಆಯ್ತು ಅನ್ಸ್ತದೆ. ಅಯ್ಯೋ ದೇವ್ರೆ, ಬೆಳಗಿಂದ ರಿಂಗ್ ಆಗ್ತದೆ. ಡೆಫಿನೆಟ್ಲಿ ನಮ್ಮ ಒಂದೇ ಗುರುವೆ ಫೋನ್ ತೆಗಿಬಿಡಿ. ಸುಮ್ಮನೆ ಕಚ್ತಾರೆ. ಮದ್ವೆಗೆ ಲೇಟ್ ಆಯ್ತಲ್ಲ ಅದಕ್ಕೆ ಫೋನು. ಗುರುವೆ ಫೋನ್ ರಿಸೀವ್ ಮಾಡಿ. 100% ನಮ್ಮ ಮಾವಂದೆ ಹೊರಟಿದೀವಿ ಅಂತ ಹೇಳ್ಬಿಡಿ. ಇಲ್ಲೇ ಇದ್ರೆ ಫೋನ್ ಹೊಡ್ಕೋತಾನೆ ಇರುತ್ತೆ. ಕಟ್ಟಾಯ್ತಾ ಸಿದ್ದು? ಒಂದ್ ಕೆಲಸ ಮಾಡಿ, ಮಿಸ್ ಕಾಲ್ ಇದೆಯಲ್ಲ ಆ ನಂಬರ್ ಡಯಲ್ ಮಾಡಿ. ಡೆಫಿನೆಟ್ಲಿ ನಮ್ಮ ಮಾವಂದೆ ಆನ್ ದ ವೇ ಅಂತ ಹೇಳ್ಬಿಡಿ ಅವ್ರಿಗೆ ಪ್ಲೀಸ್. ಎಲ್ಲಪ್ಪ ಇದೆಯಾ ಸರ್? ನಾನು ಅವ್ರ ಫ್ರೆಂಡ್ ಮಾತಾಡ್ತಿದ್ದೀನಿ. ಸಾರಿ, ಇವತ್ತೊಂದು ಮದ್ವೆ ಅವನೇ ಲೇಟ್ ಮಾಡಿದ್ರೆ ಹೇಗೆ? ಹೊರಟಿದವನ ರೆಡಿ ಆಗ್ತಿದ್ದಾರೆ ಸರ್, 2 ನಿಮಿಷ ರೆಡಿ ಆಗ್ತಿದ್ದಾರೆ. ಬೇಗ ಬರೋದಕ್ಕೆ ಹೇಳಿ. ಬೈದವೇ ತಾವು ಬರ್ತಾ ಇದಾರೆ ತಾನೆ? ಬರ್ತಾ ಇದೀನಿ ಸರ್. ಓಕೆ ಯಂಗ್ ಮ್ಯಾನ್, ಸಿ ಯು ಸೂನ್. ಎಸ್ ಸರ್, ಬಾಯ್. This is my dude. My dad. Sorry, Siddharth. Hello, young man. ಓಕೆ ಯಂಗ್ ಮ್ಯಾನ್, ಸಿ ಯು ಸೂನ್. ಏನಾಯ್ತು ಗುರುವೆ? ಏನಿಲ್ಲ, ನಡೀರಿ ಹೊರಡೋಣ, ಎಲ್ಲರೂ ಕಾಯ್ತಾ ಇರ್ತಾರೆ. ಇಟ್ಸ್ ಗೆಟಿಂಗ್ ಲೇಟ್ ಬಾಸ್. ಚಲೋ. ಈಗ ನೋಡಿ, ನಾನು ಮದುವೆ ಆಗ್ತಾರೋ ಹುಡುಗಿ ಹೆಸರು ನಂದಿನಿ. ಅಜ್ಜಿ, My name is Tanu. Actually, full ಹೆಸರು ಬಂದು ಚಿಕ್ಕಮ್ಮವರು ಯಾವಾಗ್ಲೂ ಒಂಥರ ಇರೋರು. ತನು ಅಂತ ಹೆಸರಿಡ ಕರೆದ್ರೇನೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಈಗ ನೋಡಿ, ನಾನು ಮದುವೆ ಆಗ್ತಾರೋ ಹುಡುಗಿ ಹೆಸರು ನಂದಿನಿ. ಅಂದ್ರೆ ನಿಮ್ ಕತೆಗೊಂದು ಕ್ಲೈಮ್ಯಾಕ್ಸ್ ಇಲ್ವಾ ಗುರುವೆ? ಯೋಚನೆ ಮಾಡಿ, ನಿಮ್ಮ ಕತೆಗೆ ಸಿಂಗಾಪುರ್ನಲ್ಲಿ ನಾನ್ ಹ್ಯಾಪಿ ಎಂಡಿಂಗ್.
ನಂದಿನಿನೇ ಇದನ್ನೆಲ್ಲ ಹ್ಯಾಂಡ್ ಪಿಕ್ ಮಾಡಿರೋದು. ಯಾಕೆ ಅಂತ ಕೇಳಿ. ಅರೆ ಯಾಕೆ ಅಂತ ಕೇಳಿ. ಯಾಕೆ? ಮದ್ವೆ ಆದ್ಮೇಲೆ ಅವಳೆ ತಾನು ಇಲ್ಲಿ ಇರ್ಬೇಕಾದ್ದು. ಹಾ ಅದಿ ಎಲ್ಲಿದ್ದೀರಾ? ಕಾಣಿಸ್ತಾನಿಲ್ಲ, ಫೋನ್ ರಿಸೀವ್ ಮಾಡಿ. ಇಲ್ಲ ಅದಿ, ನನ್ಗೆ ತನು ಸಿಕ್ಬಿಟ್ಲು. ಯಾವಾಗ? ಎಲ್ಲಿ? ಪಕ್ಕದಲ್ಲೇ ಇದ್ಲು. ಅದಿ ನನ್ಗೆ ಗೊತ್ತಾಗ್ಲಿಲ್ಲ. ಅರೆ ದಟ್ಸ್ ಗ್ರೇಟ್ ಸರ್. ಇಮಿಡಿಯೇಟ್ ಆಗಿ ಇಲ್ಲಿಗೆ ಬಂದ್ಬಿಡಿ. ನಾವೆಲ್ಲ ಇಲ್ಲ ಅದಿ, ನಾನು ಇಂಡಿಯಾಕ್ ಹೋಗ್ಬೇಕು. ನನಗೆ ಅವಳನ್ನ ಕರ್ಕೊಂಡು. ನಾನು ಯಾರ ಮಾತುಗಳಲ್ಲ, ದಯವಿಟ್ಟು ಸಿ. ಇಲ್ಲ ಅದಿ, ತಡಿಬೇಡ, ನಂಗೆ ಹೋಗ್ಲೇಬೇಕು. ಅದಿ ಪ್ಲೀಸ್, ಇನ್ನೊಂದು ರಿಕ್ವೆಸ್ಟ್. ನನ್ನ ಹತ್ರ ಏನ್ ಫಾರ್ಮಾಲಿಟೀಸ್? ನಾನು ನಿನಗೆ ಹೇಳಿರೋ ತುಂಬಾ ಪರ್ಸನಲ್ ಕತೆ. ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡ. 100% ಇಲ್ಲ. ಯಾರ ಹತ್ರನೂ ಕೂಡ. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಯಾರ ಹತ್ರನೂ ಡಿಸ್ಕಸ್ ಮಾಡಲ್ಲ. ಓಕೆ? ಅದಿ ಹೇಳಿ ಸೇತ್. ಚೆನ್ನಾಗಿದೆ. ನಾವು ತುಂಬಾ ಪ್ರೀತಿಸೋರ್ದು ಫೋಟೋ ಯಾಕೆ ಇಟ್ಕೋಬೇಕು ಹೇಳಿ? ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಹಾಗೇ ನೆನೆಸ್ಕೊಂಡ್ರೆ ಸಾಕು, ಅವರೇ ಕಣ್ಣೆದುರುಗಡೆ ಬಂದು ನಿಂತಾಗಿರುತ್ತೆ.